ರಾಜ್ಯ ಸರ್ಕಾರ RSS ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಹೊರಟಿದೆ. ಇದರ ನಿರ್ಧಾರ ಅಥವಾ ಇದರ ಬಗೆಗಿನ ಚರ್ಚೆ ಇವತ್ತು ಕ್ಯಾಬಿನೆಟ್ ಅಲ್ಲಾಗುವಂತ ಸಾಧ್ಯತೆ ಇದೆ. ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಅನ್ನೋದಕ್ಕೆ ಇವತ್ತು ಉತ್ತರ ಸಿಗಬಹುದು. ಇವತ್ತು ಮಹತ್ವದ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತಾ? ಪ್ರಿಯಾಂಕ್ ಖರ್ಗೆಯ ಪತ್ರ ಆಧರಿಸಿ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮಹತ್ವದ ಚರ್ಚೆಯಾಗುತ್ತೆ. ಕಾನೂನಿನ ಸಾಧಕ ಬಾಧಕಗಳ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆಯಾಗುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಒತ್ತಾಯ. ಕಾಂಗ್ರೆಸ್ನ ಬೇರೆ ಕೆಲ ಸಚಿವರು ಕೂಡ ಅದೇ ಒತ್ತಾಯವನ್ನು ಮಾಡಿದರು. ಇವತ್ತು ಕ್ಯಾಬಿನೆಟ್ ನಲ್ಲಿ ಇದರ ಬಗ್ಗೆ ಚರ್ಚೆಯಾಗುತ್ತೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಲ್ಲಿ ಇದರ ಬಗ್ಗೆ ಮಾತನಾಡಿದರು ಕೂಡ. ಏನಂತ ಹೇಳಿರೋದು, ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರ್ದು. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗ ನಾನು ತಮಿಳುನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿ. ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ಕಳಿಸಿ ಅಂತ ಹೇಳಿದ್ದೀನಿ. ನೀವು ಬಂದ ಮೇಲೆ ನೋಡ್ತೀನಿ ಸರ್. ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್? ಅದೇ ಥರ ಬ್ಯಾನ್ ಮಾಡ್ತೀರಾ ಸರ್? ಬಂದು ನೋಡಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಚೀಫ್ ಮಿನಿಸ್ಟರು, ಅಲ್ಲಿ ಸರ್ಕಾರ ನೋಡ್ತೀನಿ. ಇವರಿಗೆ ಪ್ರಿಯಾಂಕ್ ಖರ್ಗೆಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ. ಒಬ್ಬ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ಗೆ ಬೆದರಿಕೆ ಹಾಕೋ ಲೆವೆಲಿಗೆ ಬಂದಿದ್ದಾರೆ. ದುಷ್ಟಶಕ್ತಿಗಳಿದ್ದಾವಲ್ಲ, ದುಷ್ಟಶಕ್ತಿಗಳು ಯಾವಾಗಲೂ ಇಂಥದೇ ಕೆಲಸ ಮಾಡೋದು. ಬೆದರಿಕೆಗಳಿಗೆಲ್ಲ ಇದರಲ್ಲ ಇವು. ಈ ಬಗ್ಗೆ ಹೆಚ್ಚಿನ ವಿವರಣೆ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾತ್ರ ಆಗತ್ತಾ, ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆಯಾ? ನಿಶ್ಚಿತವಾಗಿಯೂ ಚರ್ಚೆಯಾಗಿ ಒಂದು ಡಿಸಿಷನ್ ಬರ್ತಾರೆ. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ಅವರು ಯಾವ ನಿಯಮಗಳ ಅಡಿಯಲ್ಲಿ ಈ ರೀತಿಯಾದಂಥ ನಿರ್ಬಂಧಗಳನ್ನು ವಿಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗುತ್ತೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಾನೂನಿನ ಅನ್ವಯ ಯಾವ ರೀತಿ ಆದೇಶ ಮಾಡಬಹುದು ಅನ್ನೋದರ ಬಗ್ಗೆಯೂ ಕೂಡ ಕಾನೂನು ಸಚಿವರು ವಿವರಣೆಯನ್ನು ಕೊಡ್ತಾರೆ. ಅಂತಿಮವಾಗಿ ಕ್ಯಾಬಿನೆಟ್ನಲ್ಲಿ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಕ್ಯಾಬಿನೆಟ್ನ ಬಳಿಕ ಅಂತಿಮವಾಗಿ ಅಧಿಕೃತವಾಗಿ ಆದೇಶ ಮಾಡ್ತಾರೆ. ಈಗ ಇರುವಂಥ ಮಾಹಿತಿ ಪ್ರಕಾರ ಕೇರಳದಲ್ಲಿ ಕೇವಲ ಮುಜರಾಯಿ ದೇವಸ್ಥಾನಗಳ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜಾಗ ಅಥವಾ ಮುಜರಾಯಿ ಜಾಗಗಳಲ್ಲಿ ಮಾತ್ರ RSS ಕಾರ್ಯಚಟುವಟಿಕೆಗಳ ನಿರ್ಬಂಧವನ್ನು ವಿಧಿಸಲಾಗಿದೆ. ತಮಿಳುನಾಡಿನಲ್ಲಿ ಬಂದರೆ ಅಲ್ಲಿ ಸರ್ಕಾರಿ ಪ್ರದೇಶಗಳಲ್ಲಿ ಶಾಲಾ ಕಾಲೇಜು ಇರ್ಬೋದು, ಎಲ್ಲ ರೀತಿಯ ಸರ್ಕಾರಿ ಪ್ರದೇಶಗಳಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಸಂಘಟನೆ ಎರಡಕ್ಕೂ ಕೂಡ ನಿರ್ಬಂಧವನ್ನು ತಮಿಳುನಾಡಿನಲ್ಲಿ ವಿಧಿಸಲಾಗಿದೆ. ಹೀಗಾಗಿ ಎರಡು ಉದಾಹರಣೆಗಳು ರಾಜ್ಯದ ಮುಂದೆ ಇದೆ. ರಾಜ್ಯ ಸರ್ಕಾರ ಈಗ ಅಂದರೆ ಇಷ್ಟು ವರ್ಷಗಳ ಕಾಲ ಏನು ನಡೆಸ್ಕೊಂಡು ಬರ್ತಾ ಇದ್ರು, ಯಾವುದೇ ಮೈದಾನಗಳಿರ್ಬೋದು, ಸರ್ಕಾರಿ ಮೈದಾನ ಇರ್ಬೋದು, ಶಾಲಾ ಕಾಲೇಜು ಮೈದಾನದಲ್ಲಿ ಚಟುವಟಿಕೆಗಳು ಮಾಡ್ತಾ ಇದ್ರು, ಬೈಠಕ್ಗಳನ್ನು ಮಾಡ್ತಾ ಇದ್ರು, ಮೆರವಣಿಗೆಗಳನ್ನು ಮಾಡ್ತಾ ಇದ್ರು, ಯಾವುದೇ ರೀತಿಯಾದಂಥ ಅನುಮತಿಯನ್ನು ಪಡಿತಾ ಇರಲಿಲ್ಲ. ಈಗ ಅನುಮತಿ ಕಡ್ಡಾಯಗೊಳಿಸುವಂಥ ಆದೇಶವನ್ನು ಮಾಡೋದಕ್ಕೂ ಕೂಡ ಸರ್ಕಾರಕ್ಕೆ ಅವಕಾಶ ಇದೆ. ಜೊತೆಗೆ ಶಾಲಾ ಕಾಲೇಜು ಮೈದಾನಗಳಲ್ಲಿ ಬೇಡ, ಬೇರೆ ಸರ್ಕಾರಿ ಮೈದಾನಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೋದು. ಯಾಕೆ ರಕ್ಷತ್ ಅಂದರೆ ಇದು ಕೇವಲ RSS ಸಂಘಟನೆಗೆ ಮಾತ್ರ ಅನ್ವಯ ಆಗಲ್ಲ. ಸರ್ಕಾರ ಆದೇಶ ಮಾಡಿದರೆ ನಾಳೆ ಕಾಂಗ್ರೆಸ್ನ ಬೆಂಬಲಿತವಾಗಿರ್ತಕ್ಕಂತಹ ಸಂಘಟನೆಗಳಿಗೂ ಕೂಡ ಇದು ಸಮಸ್ಯೆ ಆಗುತ್ತೆ. ಹಾಗಾಗಿ ಸಾಧಕ ಬಾಧಕಗಳನ್ನು ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಗಮನ ಹರಿಸಬೇಕಾಗುತ್ತೆ. ಮತ್ತು ಕ್ಯಾಬಿನೆಟ್ ತೆಗೆದುಕೊಳ್ಳುವಂಥ ತೀರ್ಮಾನ ನಾಳೆ ನಿಶ್ಚಿತವಾಗಿ ಕೋರ್ಟ್ನಲ್ಲೂ ಕೂಡ ಚಾಲೆಂಜ್ ಆಗುತ್ತೆ. ಕೋರ್ಟ್ನಲ್ಲೂ ಕ್ಯಾಬಿನೆಟ್ ತೆಗೆದುಕೊಂಡಿರುವಂಥ ನಿರ್ಧಾರವನ್ನು ಸಮರ್ಥನೆ ಮಾಡ್ಕೊಳ್ಬೇಕು ಅಂದರೆ ಕಾನೂನಿನ ಅಡಿಯಲ್ಲೇ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಕಾನೂನಿನ ಮೀರಿ ಯಾವುದೇ ರೀತಿಯಾದಂಥ ಆದೇಶಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಕ್ಯಾಬಿನೆಟ್ನಲ್ಲಿ ಇವತ್ತು ಗಂಭೀರವಾಗಿ ಚರ್ಚೆಯನ್ನು ನಡೆಸ್ತಾರೆ. ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶಗಳ ಬಗ್ಗೆ, ಯಾವ ಕಾರಣಗಳನ್ನು ಇಟ್ಟು ನಿರ್ಬಂಧಗಳನ್ನು ವಿಧಿಸಬಹುದು ಅನ್ನೋದರ ಬಗ್ಗೆ, ಜೊತೆಗೆ ಅವಕಾಶ ಮಾಡಿಕೊಡೋದೇ ಆದರೆ ಯಾವ ರೀತಿಯಾದಂತಹ ಅವಕಾಶ ಮಾಡಿಕೊಡ್ಬೇಕು, ಅವರಿಗೆ ಯಾವ ಷರತ್ತುಗಳನ್ನು ಹಾಕಬೇಕು, ದ್ವೇಷ ಭಾಷಣವನ್ನು ಮಾಡಬಾರ್ದು ಅಂತಲೋ ಅಥವಾ ದೊಣ್ಣೆಗಳನ್ನು ಹಿಡ್ಕೊಂಡು ಬರಬಾರ್ದು ಅನ್ನುವಂಥ ಷರತ್ತುಗಳನ್ನು ಹಾಕ್ತಾರೋ ಗೊತ್ತಿಲ್ಲ. ಈ ರೀತಿಯಾದ ಒಂದು ಕಠಿಣ ಷರತ್ತುಗಳನ್ನು ಹಾಕಿ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿನೇ ಸರ್ಕಾರ ಈಗ ನಾಳೆ RSSನ ಮಾತ್ರ ನಿರ್ಬಂಧ ವಿಧಿಸಿದ್ರೆ ಬೇರೆ ಸಂಘಟನೆಗಳಿಗೆ ನಿರ್ಬಂಧ ವಿಧಿಸಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಆ ಥರದ ಪ್ರಶ್ನೆಗಳು ಕೂಡ ಇದ್ದಾವೆ. ಹಾಗಾಗಿ RSS ಅನ್ನುವಂಥ ಹೆಸರನ್ನು ಬಿಟ್ಟು
ಧಾರ್ಮಿಕ ಸಂಘಟನೆಗಳು, ರಾಜಕೀಯ ಸಂಘಟನೆಗಳು ಅನ್ನುವಂಥ ಹೆಸರನ್ನು ಸೇರಿಸಿ ಆದೇಶ ಮಾಡಿದರೆ ಅದು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಕೇವಲ RSSನ ಮಾತ್ರ ಟಾರ್ಗೆಟ್ ಇಟ್ಕೊಂಡು ನೋಡ್ತಾ ಇಲ್ಲ ಸರ್ಕಾರ. ನಾಳೆ ಒಂದು ಸಂಘಟನೆ ಟಾರ್ಗೆಟ್ ಇಟ್ಟರೆ ನಾಳೆ ಕೋರ್ಟ್ನಲ್ಲೂ ಕೂಡ ನಮ್ಮ ನಿರ್ಧಾರ ಸಮರ್ಥನೀಯವಾಗಿ ಇರೋದಿಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಸರ್ಕಾರದ ಹಂತದಲ್ಲಿದೆ. ಹಾಗಾಗಿ ಒಂದು ಕೂಲಂಕುಷವಾದ ಚರ್ಚೆ ನಡೆದ ಬಳಿಕ ತೀರ್ಮಾನವನ್ನು ಕೈಗೊಳ್ತಾರೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.